ಯುಕ್ತ ಮತ್ತು ಅಯುಕ್ತ ಅನ್ನೋ ಶಬ್ದಗಳ ಬಗ್ಗೆ ನಮಗೆ ಗೊತ್ತಿದೆ. ಇದು ಯುಕ್ತ ಅಂದ್ರೆ ಇದು ಈ ಕೆಲಸ ಉಚಿತ ಅಂತ. ಈ ಕಡೆ ಅಯುಕ್ತ ಅಂದ್ರೆ ಈ ಕೆಲಸ ಅಯುಕ್ತ ಅಂತ ಹೀಗೆ ಅರ್ಥ ನಮಗೆಲ್ಲ ಗೊತ್ತಿದೆ. ಹೀಗೆ ಅಯುಕ್ತ ಅನ್ನೋದು ಯಾವುದಾದ್ರೂ ಒಂದು ವಿಷಯ ಮತ್ತು ವ್ಯಕ್ತಿಗಳ ಕುರಿತಾಗಿ ಅಯುಕ್ತ ಅಂತೆಲ್ಲ ಬಂದಿರ್ತದೆ. ವ್ಯಕ್ತಿಗಳ ಕುರಿತಾಗಿಲ್ಲ, ವಿಷಯ ಮತ್ತು ಕಾರ್ಯದ ಕುರಿತಾಗಿ. ಆದರೆ ನಚಾಯುಕ್ತಸ್ಯ ಭಾವನಾ ಅಂತ ಭಗವದ್ಗೀತೆ 2ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ಅಯುಕ್ತ ಅನ್ನೋದನ್ನ ವ್ಯಕ್ತಿಗೆ ವಿಶೇಷವಾಗಿ ತಗೊಂಡಿದ್ದಾರೆ. ಅಂದ್ರೆ ಯೋಗವನ್ನ ಮಾಡಲಿಕ್ಕೆ ಸಮರ್ಥನಾಗದ ಅಂತ ಅರ್ಥ. ಅದಕ್ಕೆ ಪ್ರತಿ ಪದವಾಗಿ ಯುಕ್ತ ಅನ್ನೋದನ್ನ ವ್ಯಕ್ತಿಗೆ ತಗೊಂಡ್ರೆ ಯೋಗವನ್ನು ಮಾಡ್ಲಿಕ್ಕೆ ಸಮರ್ಥನಾಗುವವನು ಅಂತ ಆಗಬಹುದು. ಆದರೆ ಯುಕ್ತ ಅನ್ನೋ ಶಬ್ದವನ್ನು ಹಾಗೆ ನಾನು ಬಳಕೆ ಮಾಡಿ ಕೇಳಿಲ್ಲ. ಪ್ರಾಯ ನ ವಿದ್ಯತೆ ಯುಕ್ತಂ ಯಶಃ ಅಯುಕ್ತ ಅಂತ ಹೀಗೆ ಬಹುರೀತಿ ಸಮಾಸ ಮಾಡಿದಾಗ ಯೋಗ ಮಾಡಲಾಗದ ಮನುಷ್ಯ. ಹಾಗಾಗಿ ಅಯುಕ್ತ ಅನ್ನುವ ಶಬ್ದ ಕೇವಲ ವಸ್ತುಗಳನ್ನ ಕಾರ್ಯಗಳನ್ನು ಮಾತ್ರ ಹೇಳುವುದಲ್ಲ, ಇಂತಹ ಪ್ರಸಂಗದಲ್ಲಿ ಅದು ವ್ಯಕ್ತಿಯನ್ನು ಕೂಡ ಹೇಳ್ತದೆ ಅಂತ ನಾವು ಭಾವಿಸಬಹುದು. ಯೋಗವನ್ನು ಮಾಡಲಿಕ್ಕೆ ಆಗದ ವ್ಯಕ್ತಿ ಅಂತ ಹೇಳುವಾಗ ಯಹ ಯೋಗಂ ನ ಕರೋತಿ, ಯಹ ಯೋಗಂ ಕರ್ತುಂ ನ ಪ್ರಭವತಿ, ಅಯೋಗಿ ಅಂತ ಹೀಗೆ ಬೇರೆ ಬೇರೆ ಶಬ್ದಗಳನ್ನು ನಾವು ಆದ್ರೆ ಬಳಕೆ ಮಾಡ್ತಿದ್ವಿ. ಅದನ್ನ ಅವರು ಸಂಕ್ಷಿಪ್ತವಾಗಿ ಮತ್ತೆ ಹೆಚ್ಚು ಪರಿಣಾಮಕಾರಿಯಾಗಿ ಅಯುಕ್ತ ಅಂತ ಶಬ್ದ ಬಳಕೆ ಮಾಡಿ ತೋರಿಸಿಕೊಟ್ಟಿದ್ದಾರೆ. ನವಿದ್ಯತೆ ಯುಕ್ತಂ ಯಶಃ ಅಯುಕ್ತ ಅಂತ ಹೀಗೆ ಹೇಳೋದು ಯಾಕೆ, ಯುಕ್ತಂ ನಪುಂಸಕಲಿಂಗ ಹೇಳೋದು ಯಾಕೆ ಅಂದ್ರೆ, ಈಗ ಯಾವುದೇ ಧಾತು ಅನ್ನೋದು ಅದರ ತ ಪ್ರತ್ಯಯವನ್ನ ನಪುಂಸಕಲಿಂಗದಲ್ಲಿ ಹೇಳಿದಾಗ ಅದು ಧಾತುವಿನ ಅರ್ಥವನ್ನು ಹೇಳ್ತದೆ, ಕ್ರಿಯೆಯನ್ನು ಹೇಳ್ತದೆ. ಗತಂ ಅಂದ್ರೆ ಹೋಗುವಿಕೆ ಅಂತ ಅರ್ಥ, ಆಮೇಲೆ ಆಗತಂ ಅಂದ್ರೆ ಬರುವಿಕೆ ಅಂತ ಅರ್ಥ, ಹಸಿತಂ ನಗುವಿಕೆ, ಹಸಿತಂ ಮಧುರಂ ಭಷಿತಂ ಮಧುರಂ ಅಂತ ವಲ್ಲಭಾಚಾರ್ಯರ ಒಂದು ಸೂತ್ರದಲ್ಲಿ ಆ ಥರ ಕಂಡು ಬರ್ತದೆ. ಮಧುರಾಧಿಪತೇ ಅಖಿಲಂ ಮಧುರಂ ಅಂತ. ಆದ್ರಿಂದ ಅಲ್ಲೆಲ್ಲ ಕಡೆ ಮಧುರ ಅಂದ್ರೆ ಈ ತ ಪ್ರತ್ಯಯವನ್ನು ಪ್ರಯೋಗ ಮಾಡಿದಾಗ ಅದು ಕ್ರಿಯೆಯನ್ನು ಹೇಳ್ತದೆ, ಧಾತುವಿನ ಅರ್ಥವನ್ನು ಹೇಳ್ತದೆ. ಕೆಲವು ಸರಿ ಕರ್ಮವನ್ನು ಹೇಳ್ತದೆ, ಅದು ವಿಷಯ ಬೇರೆ. ಅಧಿಗತಂ ತಿಳಿಯಲ್ಪಟ್ಟಿದೆ, ಭಕ್ಷಿತಂ ತಿನ್ನಲ್ಪಟ್ಟಿದೆ ಅನ್ನೋದಾಗ ಕರ್ಮವನ್ನು ಹೇಳ್ತದೆ, ಈ ಕ್ರಿಯಾಪದ ಅಂತ ತ ಪ್ರತ್ಯಯ ಅಂತ ಅನ್ನೋದು. ಅನೇಕ ಕಡೆ ಸಹ ಗ್ರಾಮಂ ಗತಃ ಎಂಬಲ್ಲಿ ಕರ್ತೃವನ್ನು ಹೇಳ್ತದೆ, ಅದ್ಯಾವುದೂ ಇಲ್ಲ ಅಂತಲ್ಲ. ಕೆಲವು ಕಡೆ ಧಾತುವಿನ ಅರ್ಥವನ್ನು ಹೇಳ್ತದೆ. ಅರ್ಥವನ್ನು ಹೇಳುವಂತ ಅರ್ಥದಲ್ಲಿ ಯುಕ್ತ ಪ್ರತ್ಯಯ ಪ್ರಯೋಗ ಮಾಡ್ತಾರೆ. ಅದನ್ನು ಯುಕ್ತಂ ಅಂದ್ರೆ ಯೋಗ ನವಿದ್ಯತೆ ಯಶಃ ಸಹ ಅಯುಕ್ತ ಅಂತ ಹೀಗಾಗಬಹುದು. ನ ಯುಕ್ತ ಅಯುಕ್ತ ಅಂತ ಕೂಡ ಹೇಳಬಹುದು. ಯಾಕೆಂದ್ರೆ ಯುಕ್ತ ಇತ್ಯುಜ್ಯತೆ ಯೋಗಿ ಅಂತ ಗೀತೆಯ 6ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಆ ಯೋಗಿ ಆದವನನ್ನ ಯುಕ್ತ ಎಂಬ ಶಬ್ದದಿಂದ ಭಗವಂತನೇ ಹೇಳಿದಾನೆ. ಆದರೆ ಯುಕ್ತ ಅಂದ್ರೆ ಯೋಗಿಯನ್ನು ಹೇಳುವ ಶಬ್ದ, ಅಯುಕ್ತ ಅಂದ್ರೆ ಯೋಗಿ ಅಲ್ಲದವನನ್ನು ಹೇಳುವ ಶಬ್ದ ಅಂತ ನೇರವಾಗಿ ಹೇಳ್ಬೋದು. ಹೀಗೆ ಯುಕ್ತ ಅನುಕ್ತ ಪ್ರತ್ಯಯವು ಮತ್ತು ಅದಕ್ಕೆ ನಿಷೇಧವನ್ನು ಹೇಳಿದ ಅಯುಕ್ತ ಎಂಬ ಶಬ್ದವು ಎರಡೂ ಕೂಡ ವ್ಯಕ್ತಿಯನ್ನ, ಯೋಗವನ್ನು ಸಾಧಿಸಿದ ಮತ್ತು ಸಾಧಿಸದ ಯೋಗಿ ವ್ಯಕ್ತಿಯನ್ನು ಹೇಳಬಹುದು ಅಂತ ಕಾಣಿಸ್ತದೆ.